ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ಗೊತ್ತಿರಲಿಲ್ಲ ನನ್ನ ಹಸ್ಬೆಂಡ್ ಸಿಟಿಗೆ ಹೋಗೋಣ, ರೆಡಿಯಾಗು ಅಂತ ಹೇಳ್ತಾಯಿದ್ರು. ಹಾಗೆ ಫ್ರೆಂಡ್ಸ್, ಏನಿದು ರೆಡಿಯಾಗು ಅಂತಿದ್ರಲ್ಲ ಅಂತ ಅಂದ್ಬಿಟ್ಟು ನಾನು ರೆಡಿ ಆದೆ. ಏನಂದರೆ ಒಂದು ಜನ್ಸನ್ ಬಾಕ್ಸ್ ತೊಗೋಬೇಕಿತ್ತು, ಅಥವಾ ಅದು ಆಲ್ಟ್ರೇಷನ್ ಆದರೂ ಮಾಡಿಸ್ಬೇಕು, ರೆಡಿ ಮಾಡಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು. ಹಂಗಾಗಿ ಇವಾಗ ಸಿಟಿಗೆ ಹೋಗೋಣ ಬಾ ಅಂತ ಕರಿತಾಯಿದ್ರು. ನಾನು ಅಮ್ಮ ಬೇರೆ ಬಂದಿದ್ರಲ್ವ, ಬಂಟು ಎಲ್ಲ ಇಲ್ಲೇ ಇದ್ದ, ಅಮ್ಮನೂ ಇದ್ದರು. ಬರ್ತೀನಿ ಬಿಡ್ರಿ ಹೋಗೋಣ ನಾಳೆ ಅಂತ ಇದೆ. ಆಮೇಲೆ ಅಮ್ಮ ಹೋಗ್ಬಿಟ್ಟು ಬರೋಗು ಅಂತ ಹೇಳಿದ್ರು. ಸೊ ಅದಾದಮೇಲೆ ಇರೋ ಒಂದು 10 ನಿಮಿಷ ಅಲ್ಲಿ ಹೋಗ್ಬಿಟ್ಟು ಬಂದ್ರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಬಂದ್ವಿ. ಸೊ ಇವಾಗ ನನಗಿಲ್ಲಿ ಕಾರ್ಡ್ ಸೆಟ್ ಆಗಿರ್ಬೋದು, ಡ್ರೆಸ್ಗಳಾಗಿರ್ಬೋದು, ಹರಿಹೋಮ್ ಬ್ರ್ಯಾಂಡು ತುಂಬಾ ಚೆನ್ನಾಗಿತ್ತು. ಸೊ ತುಂಬ ಇಷ್ಟ ಆಗುತ್ತೆ. ಇಲ್ಲಿ ಒಂದು 2-3 ಸಲ ಇಲ್ಲಿ ನಾನು ಡ್ರೆಸ್ನ ಪರ್ಚೇಸ್ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನಾನು ಒಂದು ಆರೆಂಜ್ ಕಲರ್ದು ಡ್ರೆಸ್ನ ವೇರ್ ಮಾಡಿದ್ದೆ. ಅದನ್ನ ತುಂಬ ಜನ ಕೇಳ್ತಾಯಿದ್ರಿ, ಅಕ್ಕ ಎಲ್ಲಿ ತೊಗೊಂಡ್ರಿ ಅಂತೆಲ್ಲ ಕೇಳ್ತಾಯಿದ್ರಿ. ಸೊ ಆ ಡ್ರೆಸ್ ಬಂದು ನಾನು ಇಲ್ಲೇ ತೊಗೊಂಡಿದ್ದು, ಹರಿಹೋಮ್ ಕಲೆಕ್ಷನ್ನಲ್ಲಿ. ಸೊ ಇಲ್ಲಿ ಡ್ರೆಸ್ಸಸ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಇಡ್ತಿದ್ದೀನಲ್ವ, ಇದು ಆರೆಂಜ್ ಕಲರ್ ಡ್ರೆಸ್, ಇದು ಅಷ್ಟೇ ತುಂಬ ಇಷ್ಟ ಆಗಿತ್ತು ನನಗೆ. ಇದು ಬಂದು 2200 ಸಮಥಿಂಗ್ ಅನಿಸುತ್ತೆ. ಸೊ ತುಂಬ ಇಷ್ಟ ಆಗಿತ್ತು. ಬಟ್ ಆರೆಂಜ್ ಕಲರ್ ಲಾಸ್ಟ್ ಟೈಮ್ ನಾನು ತೊಗೊಬಿಟ್ಟಿದ್ದೆ, ಆರೆಂಜು ಬೇಡ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾಯಿದ್ದೆ. ಸೊ ನೆಕ್ಸ್ಟು ನೋಡೋಣ. ಹಾಗೆ ಕಾರ್ಡ್ ಸೆಟ್ ಕೂಡ ಅವೈಲಬಲ್ ಇದೆ ನೋಡಿ ಅಂತ ಹೇಳ್ತಾಯಿದ್ರು, 2 ಪೀಸ್ ಸೆಟ್ಗಳು ಕಾರ್ಡ್ ಸೆಟ್ಟಲ್ಲಿ. ಸೊ ಅದನ್ನು 1, 2, 3 ಎಲ್ಲ ತೆಗೆಸ್ತಾಯಿದ್ದೆ. ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು. ಮತ್ತು ಲಾಸ್ಟ್ ಟೈಮು ಕೇಳಿದ್ರಿ, ನಾನು ಕಾರ್ಡ್ ಸೆಟ್ ಒಂದು ವೇರ್ ಮಾಡಿದ್ದೆ, ಒಂಥರ ಲ್ಯಾವೆಂಡರ್ ಕಲರ್ ಥರ, ಲೈಟ್ ಲ್ಯಾವೆಂಡರ್ ಥರ. ಅದನ್ನು ಕೇಳಿದ್ರಿ ಎಲ್ಲಿ ತೊಗೊಂಡ್ರಿ ಅಂತ ಹೇಳಿಬಿಟ್ಟು. ಸೊ ಆ ಡ್ರೆಸ್ ಬಂದು ನಾನು ಹೇಳ್ದಂಗೆ ಆಫ್ಲೈನ್ ಆಗಿದ್ದರಿಂದ ನಾನು ನಿಮ್ಗೆ ಹೇಳಿರಲಿಲ್ಲ. ಸೊ ಅದು ಕೂಡ ನಾನು ಇಲ್ಲೇ ತೊಗೊಂಡಿದ್ದು. ಸೊ ನನ್ನ ಹಸ್ಬೆಂಡ್ ತೋರಿಸ್ತಾ ಇದ್ದೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ನೋಡಿ, ಯಾವ್ದು ತೊಗೊಳ್ಳಿ ಏನು ಅಂತ ಅಂದ್ಬಿಟ್ಟು ಕಾರ್ಡ್ ಸೆಟ್ಗಳನ್ನ. ಸೊ ಡೈಲಿ ವೇರ್ಗೆ ಕಾರ್ಡ್ ಸೆಟ್ಗಳು ತುಂಬ ಕಂಫರ್ಟಬಲ್ ಆಗಿರುತ್ತೆ. ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೆ ಅಂದರೆ ಮಾಮೂಲಿ ಸಲ್ವಾರ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ 1-2 ಜೊತೆ ಕಾರ್ಡ್ ಸೆಟ್ ತೊಗೊಂಡು ನಾನು ಅಲ್ಲಿಂದ ಹೊರಟೆ. ಹಾಗೆ ನಿಮಗೆ ಯಾವ ಡ್ರೆಸ್ನ ನಾನು ತೊಗೊಂಡೆ ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ವೆಯ್ಟ್ ಮಾಡಿ. ಅರ್ಜೆಂಟಲ್ಲಿ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನನ್ನ ಹಸ್ಬೆಂಡ್ KT ಸ್ಟ್ರೀಟ್ಗೆ ಹೋಗೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು, ಎಲೆಕ್ಟ್ರಿಕಲ್ ಅಂಗಡಿಗೆ. ಜೆನ್ಸನ್ ಬಾಕ್ಸ್ ತೊಗೋಬೇಕಿತ್ತು ಒಂದು. ಸೊ ತೊಗೊಳ್ಳೋದಾ ಅಥವಾ ಹಳೇದೇನು ರೆಡಿ ಆಗುತ್ತಾ ಅಂತ ನೋಡೋಣ ಅಂತ ತೋರಿಸ್ತಾ ಇದ್ವಿ. ಸೊ ಅವ್ರು ಹಳೇದಕ್ಕೇ ವೈರ್ ಹಾಕಿದರೆ ಸಾಕು ಅಂತ ಹೇಳಿದರು. ಸೊ ಹಂಗಾಗಿ ತೊಗೊಂಡು ಮನೆಗೆ ಇವಾಗ ತಾನೇ ಬಂದಿದ್ದೇನೆ ಊರಿಂದ. ತಾನೇ ಜಸ್ಟ್ ಸಿಟಿಯಿಂದ ಮನೆಗೆ ಬಂದ್ವಿ. ಹಾಂ, ಬರ್ತಾ. ಹಾಗೆ ಫ್ರೆಂಡ್ಸ್, ನಾನು ಇವತ್ತು ಅಗ್ಯಾರೋ ಎಲೆಕ್ಟ್ರಿಕ್ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಈ ಒಂದು ಕ್ಯಾರೆಟ್ನ ನಾನು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಒಂದು ಪ್ರಾಡಕ್ಟ್ ಬಂದು ತುಂಬಾ ಸೂಪರ್ವ್ ಆಗಿದೆ. ಹಾಗೆ ಇದರಲ್ಲಿ ಬ್ಲೆಂಡ್ ಮಾಡ್ಕೊಳ್ಳೋದು ಕೂಡ ತುಂಬಾ ಸಿಂಪಲ್ ಆಗಿ, ತುಂಬ ಕ್ವಿಕ್ಕಾಗಿ ನಾವು ಮಾಡ್ಕೊಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಇರೋದ್ರಿಂದ ನನಗೆಲ್ಲ ಕೆಲಸ ಸುಲಭ ಆಗ್ತಿದೆ. ಸೊ ತುಂಬ ಸಿಂಪಲ್ಲಾಗಿ ಆಗುತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಫ್ರೆಂಡ್ಸ್, ಅಮ್ಮ ಮತ್ತೆ ಬಟ್ಟು ಇಲ್ಲೇ ಇದ್ರಲ್ಲ. ಸೊ ಬಂಟು ಮತ್ತೆ ಅಮ್ಮ ಸ್ವಲ್ಪ ಹೊತ್ತಿಂದೆ ಹೋದ್ರು. ಹಾಗೆ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದೆ. ಶಿವ್ ಬಂದಿದ್ನಲ್ಲ ಕರೆಯೋಕೆ ಅಂತ ಅಂದ್ಬಿಟ್ಟು ಬೇಗ ಹೊರಟ್ಬಿಟ್ರು. ಇವಾಗ ನಾವು ಕೂಡ ಸಿಟಿಯಿಂದ ಬಂದ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅಡುಗೆ ಇವಾಗ ಸಾಂಬಾರ್ ಅದೆಲ್ಲ ಏನ್ ಮಾಡೋದು, ಅನ್ನ ಸಾಂಬಾರ್ ಮುದ್ದೆ ಎಲ್ಲ ಮಾಡೋದ್ಕಿನ್ನ ಇವಾಗ ಉಪ್ಪಿಟ್ಟು ಏನಾದರೂ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನೀವು ಯೂಶಲಿ ನೋಡಿರ್ಬೋದು, ನಾವು ನೈಟ್ ಟೈಮ್ ಉಪ್ಪಿಟ್ಟು ಇಷ್ಟ ಆಗುತ್ತೆ ನಮಗೆ, ಮಾಡ್ಕೊಳ್ತೀವಿ ಅಂತ. ಸೊ ಆಲ್ರೆಡಿ ಇವತ್ತು ಬನ್ಸಿ ರವೆ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಬನ್ಸಿ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ಈಗ ಜಸ್ಟ್ ಈರುಳ್ಳಿ ಎಲ್ಲ ಹೆಚ್ಕೊಂಡು, ತರಕಾರಿ ಕೂಡ ಆಲ್ರೆಡಿ ಚಿಕ್ಕದಾಗಿ ಬೀನ್ಸು ಕ್ಯಾರೆಟ್ ಎಲ್ಲ ನಾನು ಕಟ್ ಮಾಡಿಬಿಟ್ಟು ಅದು ಬೇಯಿಸೋದಕ್ಕೆ ಮಾಡ್ಕೊಂಡಿದ್ದೀನಿ. ಸೊ ಇದಾದ್ರೆ ಬಟಾಪಟ್ ಅಂತ ಆಗುತ್ತೆ. ಪೃಥ್ವಿ ಕೂಡ ಮನೆ ತುಂಬಾ ದಿನ ಆದ್ಮೇಲೆ ಬಂದಿದ್ದಾನೆ. ಅವನು ಬಂದೇ ಇರಲಿಲ್ಲ. ಅವ್ನಿಗೆ ಆಕ್ಚುಲಿ ಏನಂದ್ರೆ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕು ಅಂತ ಅನ್ಕೋತಾನೆ, ಅಲ್ಲಿಂದ ಬರೋಷ್ಟಲ್ಲೇ ಟಯರ್ಡ್ ಆಗ್ಬಿಟ್ಟಿರುತ್ತಲ್ಲ, ಏನು ಹೋಗೋದು ಅಂತ ಅನ್ಕೊಂಡು ಅವನು ಬಂದಿಲ್ಲ. ಸೊ ಇವತ್ತು ಊರಿಂದ ಡೈರೆಕ್ಟ್ ಹಿಂಗೆ ಬಂದಿದ್ದಾನೆ. ಸ್ವಲ್ಪ ಹೊತ್ತು ಸಮಯಕ್ಕನ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಆಕ್ಚುಲಿ ಏನಂತಂದ್ರೆ ಫೋನ್ ಮಾಡಿದೆ, ನಾವು ಸಿಟಿ ಹೊರಟೋಗ್ಬಿಟ್ಟಿದ್ವಿ. ಆಮೇಲೆ ಬಾ ಬರ್ತೀವಿ, ಅಮ್ಮ ಎಲ್ಲ ಇಲ್ಲೇ ಇದ್ದಾರೆ ಅಂತ ಹೇಳಿದೆ. ಸೊ ಅವನು ಹಿಂಗೆ ಊರಿಂದ ಡೈರೆಕ್ಟ್ ಬಂದಿದ್ದಾನೆ. ಹಾಗೆ ಚಿಂಟು ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಹೊರಟೋಗಿದ್ದಾಳೆ. ಅವಳಿದ್ರೆ ಅವಳ ಜೊತೆ ಅದು ಇದು ಹೇಳ್ತಾ ಇರ್ತೀನಿ ನಾನು. ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಅವಳಿಗೆ ತಲೆ ತಿಂತಾ ಇರ್ತೀನಿ. ನನಗೆ ಓಡಾಡ್ಕೊಂಡು ಮಾಮೂಲಿ ದಿನ ಎಲ್ಲ ನಿಮ್ಗೆ ಗೊತ್ತಿರ್ತಾ ಅವಳಿಗೆ ಎಷ್ಟು ಬ್ಯುಸಿ ಇರ್ತಾಳೆ ಅಂತ. ಅಟ್ಲೀಸ್ಟ್ ರಜೆ ಇದ್ದಾಗ್ಲಾದ್ರೂ 1-2 ದಿನ ಇರ್ಬಿಟ್ಟು ಇಲ್ಲಿ ಎಲ್ಲಾನು ಕಲ್ತ್ಕೋ ಅಂತ ರೇಗಿಸ್ತಾ ಇರ್ತೀನಿ ಅವಳಿಗೆ, ಹೇಳ್ತಾ ಇರ್ತೀನಿ ಕಲ್ತ್ಕೋ ಅಂತ. ಬಟ್ ಅವ್ಳಿಗೆ ಸಿಕ್ಕಿದ್ದೆ ಜಾಸ್ತಿ ರಜೆ ಇರೋದಿಲ್ಲ ಅವ್ರಿಗೆ, ಒಂದು 3-4 ಡೇಸ್ ಅಷ್ಟೇ ಇದ್ದಿದ್ದು. ಸೊ ಚಿಕ್ಕಪ್ಪ ಮತ್ತೆ ಅವರ ಅತ್ತೆ ಮನೆಯಲ್ಲಿ ಇದ್ಬಿಟ್ಟು ಬರ್ತೀನಿ 2 ದಿನ ಅಂತ ಅಂದ್ಬಿಟ್ಟು ಹೋಗಿದ್ದಾಳೆ.
ಊರಲ್ಲಿ ಅವಳಿಗೆ ಅವ್ರ ಚಿಕ್ಕಪ್ಪ ಇದ್ದಾರೆ, ಮತ್ತೆ ಅವರ ಅತ್ತೆ ಸೋದರತ್ತೆ ಎಲ್ಲರೂ ಇರೋದ್ರಿಂದ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಕ್ ಜಾಸ್ತಿ ದಿನ ಟೈಮ್ ಸಿಗೋದಿಲ್ಲ. ಇವಾಗ ಡಿಗ್ರಿ ಬಂದ್ಮೇಲಂತೂ ಸಮಯ ಕಡಿಮೆನೇ ಸಿಗೋದು. ಸೊ ಹಂಗಾಗಿ ಅಲ್ಲೇ ಹೋಗಿದ್ದಾಳೆ. ಅದಲ್ಲದೆ ಇವತ್ತು ಬರ್ತೀನಿ ಅಂತ ಕೂಡ ಹೇಳಿದ್ಲು. ಏನೋ ಅವ್ರ ಚಿಕ್ಕಪ್ಪ ಇವತ್ತು ಹೋಗ್ಬೇಡ, ಅವಳಿಗೆ ಏಡಿಕಾಯಿ ಅಂದ್ರೆ ಸಖತ್ ಇಷ್ಟ ಚಿಂಟುಗೆ. ಅದ್ರದ್ದು ಸಾಂಬಾರ್ ಮಾಡ್ಬೇಕು ಮಮ್ಮಿ ಕೇಳ್ತಾನೆ ಇದ್ದು. ಅವ್ರ ಅಪ್ಪ ಅವಾಗ ತಗೊಬರ್ತೀನಿ ಇವಾಗ ತಗೊಬರ್ತೀನಿ ಅಂತ ಸಿಕ್ಕಿಲ್ಲ ಅಂದ್ಬಿಟ್ಟು ತಂದೆ ಇರ್ಲಿಲ್ಲ. ಅವ್ರ ಚಿಕ್ಕಪ್ಪ ಏನೋ ನಾಳೆ ಅದು ತರ್ಸ್ಬಿಟ್ಟು ಸಾಂಬಾರ್ ಮಾಡ್ಸೋಣ ಹೋಗ್ಬೇಡ ಅಂತ ಅಂದ್ಬಿಟ್ಟು ಇರ್ಸ್ಕೊಂಡು. ಸೊ ಮಮ್ಮಿ ಚಿಕ್ಕಪ್ಪ ಹಿಂಗೆ ಹೇಳ್ತಿದ್ದಾರೆ ಅನ್ಕೊಂಡು ಅಲ್ಲೇ ಉಳ್ಕೊಂಡ್ಲು ಇವತ್ತು. ಬಟ್ ನನ್ಗೆ ಇಲ್ಲಿ ತುಂಬಾ ಮಿಸ್ ಆಗ್ತಾ ಇದೆ. ಜೀವಿತ ಇಲ್ಲ ಹಾಸ್ಟೆಲಲ್ಲಿ ಇರೋದ್ರಿಂದ ಅಟ್ಲೀಸ್ಟ್ ಇದ್ರೆ ನನ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಹೋಗಿರೋದೇ ಎರಡು ದಿನ ನೆಮ್ಮದಿಯಾಗಿ ಇದ್ಬಿಟ್ಟು ಬರ್ಲಿ ಎಲ್ಲರ ಜೊತೆ ಖುಷಿಯಾಗಿ ಅಂತ ಅಂದ್ಬಿಟ್ಟು ಸುಮ್ನೆ ಆದ್ರೆ. ಆಮೇಲೆ ಇಲ್ಲಾಂದ್ರೆ ಅವಳು ಅಂತಿರ್ತಾಳೆ, ನೀನ್ ಫೋನ್ ಮಾಡಿದ್ರೆ ಮಮ್ಮಿ ಯಾವಾಗ ಬರ್ತೀಯಾ ಇದೊಂದೇ ಕೇಳ್ತಿರ್ತೀಯ ಅಂತಿರ್ತಾಳೆ. ಮಕ್ಳೇ ಹಂಗೆ ಇಲ್ಲ, ಒಬ್ರು ಇಲ್ಲ ಮನೇಲಿ ಅಂತ ಅಂದ್ರೆ ಇರೋದಿಕ್ ಆಗೋದಿಲ್ಲ. ಒಂಥರ ಬೇಜಾರ್ ಅನ್ಸ್ತಾ ಇರುತ್ತೆ, ಮನೆಯೆಲ್ಲ ಖಾಲಿ ಅನ್ಸ್ತಿರುತ್ತೆ. ನಂಗೂ ಹಂಗೆ ಆಗ್ತಿದೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವಳನ್ನ ಯಾವಾಗ ಬರ್ತಾವ ಊರಿಂದ ಅಂತ. ಉಪ್ಪಿಟ್ಟು ಮಾಡ್ತೀನಿ ಅಂತ ಅಂದ್ರೆ ಅವಳು ಸ್ವಲ್ಪ ಇರ್ಸು ಮುರ್ಸು ಉಪ್ಪಿಟ್ಟು ಅಷ್ಟು ಇಷ್ಟ ಆಗಲ್ಲ. ಕೆಲವೊಂದ್ಸತ ರೇರ್ ಕೇಳ್ಬಿಟ್ಟು ಮಾಡಿಸ್ಕೊಳ್ಳೋದು, ಉಪ್ಪಿಟ್ಟು ಮಾಡು ಮಮ್ಮಿ ಅಂತ ಅಂದ್ಬಿಟ್ಟು. ಇವಾಗ ಏನಾದ್ರು ನಾನು ಉಪ್ಪಿಟ್ಟು ಮಾಡ್ತಿದ್ದೀನಿ ಅಂತಂದ್ರೆ, ಉಪ್ಪಿಟ್ಟು ಮಾಡ್ತಿದ್ಯಾ, ಉಪ್ಪಿಟ್ಟು ಮಾಡಿದ್ರೆ ಅವಳಿಗೆ ಮೊಸರು ಬಜ್ಜಿ ಮಾಡ್ಬೇಕು, ಚೆನ್ನಾಗಿರುತ್ತೆ. ಅದನ್ನ ಸೈಡ್ಗೆ ಹಾಕೊಂಡು ತಿನ್ನೋದಕ್ಕೆ ಅವಳಿಗೆ ಇಷ್ಟ. ಸೊ ಅವಳು ಇದ್ದಿದ್ರೆ ಇವಾಗ ಅದನ್ನು ನಾನು ಮಾಡ್ಬೇಕಾಗಿರ್ತಾ ಇತ್ತು ಉಪ್ಪಿಟ್ಟು ಜೊತೆಗೆ. ಏನಮ್ಮ ಸಮಾಚಾರ? ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ನನ್ನ ತಮ್ಮ ಪೃಥ್ವಿ ಬಂದಿದ್ದ ಅಂತ ಹೇಳ್ದಲ್ವ, ಅವನು ಅದನ್ನೇ ಹೇಳ್ತಾ ಇದ್ದ. ಅಕ್ಕ ನಿಮ್ಮ ಮನೇಲಿ ಚಿಂಟು ಜೀವಿತಿಲ್ಲ ಅಂದರೆ ನಿಜ ಬೇಜಾರಕ್ಕ, ಫುಲ್ ಖಾಲಿ ಅಂತ ಅನ್ನಿಸ್ತಿರುತ್ತೆ. ಅವಳು ಏನಾದರೂ ಚೇಷ್ಟೆ ಮಾಡ್ತಾ ಇರ್ತಾಳೆ, ರೇಗ್ಸೋದು, ಇವನಿಗೆ ಕಾಲು ಎಳೆಯೋದು, ಎಲ್ರಿಗೂ ತಮಾಷೆ ಮಾಡ್ತಾ ಇರ್ತಾಳೆ. ಚಿಂಟು ಕೂಡ ತುಂಬ ಫನ್ನಾಗಿರ್ತಾಳೆ. ಸೊ ಅದು ಖಾಲಿ ಅಂತ ಅನ್ನಿಸ್ತಾಯಿತ್ತು. ಅದನ್ನೇ ಪೃಥ್ವಿ ಕೂಡ ಹೇಳ್ತಾ ಇದ್ದು, ನಿಮ್ಮ ಮನೇಲಿ ಚಿಂಟು ಅಥವಾ ಜೀವಿತ ಇಬ್ಬರಲ್ಲಿ ಒಬ್ಬರಾದರೂ ಇರಬೇಕಕ್ಕ, ಇಲ್ಲಾಂದರೆ ಫುಲ್ ಬೇಜಾರು ನಮಗೂ ಅಂತ. ಆ್ಯಕ್ಚುಲಿ ಏನಂದರೆ ಇದು ಹೇಗಿದೆ ಉಪ್ಪಿಟ್ಟು? ಇಷ್ಟ ಆಯ್ತಾ ಪೃಥ್ವಿ? ನಿನ್ಗೆ ಬಾಯನೆ ಬರ್ತಲ್ಲ ಕತ್ತಂಗ ಅಂತ ಇದೆಯಾ? ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಬಿಟ್ಟು ಸಾಂಬಾರ್ ಮಾಡ್ಬಿಟ್ಟು ಅಡುಗೆ ಮಾಡ್ಬಿಟ್ಟು ಸಾಂಬಾರ್ ಚೆನ್ನಾಗೈತಾ, ಉಪ್ಪಿಟ್ಟು ಚೆನ್ನಾಗೈತಾ? ಕೇಳ್ಬೇಕು ಅದನ್ನ. ನೀವು ಹೆಣ್ಮಕ್ಳಾದವ್ರು ನಾವು ಕಷ್ಟಪಟ್ಟು ಮಾಡಿರ್ತೀವಿ, ಒಂದು ಚೆನ್ನಾಗೈತೆ, ಒಂದು ಒಳ್ಳೆ ಮಾತಾಡಿದಾಗ ನಮ್ಗೆ ಎಷ್ಟು ಖುಷಿ ಆಯ್ತದ ಗೊತ್ತಾ, ಇಷ್ಟಪಟ್ಟು ತಿಂದ್ರೆ. ಹಾಗೆ ಫ್ರೆಂಡ್ಸ್, ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ ಹೇಗೆ ಮಾಡೋದು ರಾಘವೇಂದ್ರ ಸ್ವಾಮಿ ಪೂಜೆ ಅಂತ ಕೇಳಿದ್ರಿ. ಬಟ್ ನಾನು ಯಾವುದೇ ರೀತಿ ಪ್ರೊಸೀಜರ್ ಅಂತ ಏನು ಫಾಲೋ ಮಾಡಿರಲಿಲ್ಲ. ಸೊ ನಾನು ಹೇಗೆ ಮಾಡಿದೆ ಅಂತ ಅದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಆ್ಯಕ್ಚುಲಿ ಏನಂತ ಹೇಳಿದ್ರೆ, ಅವತ್ತು ಅಂದರೆ ಗುರುವಾರದ ದಿನ ಮಾಮೂಲಿ ಮಾರ್ನಿಂಗ್ ಹೇಳ್ತೀವಲ್ವ, ಸೊ ಮಾಮೂಲಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಬಾಕ್ಲಿಗೆ ರಂಗೋಲಿ ಇಟ್ಟು ಮಾಮೂಲಿ ಸ್ನಾನ ಮಾಡ್ಕೊಬಂದು ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ದೀಪ ಹಚ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳಿಗೆ ಹಣ್ಣು ಅಥವಾ ಏನಾದರೂ ಒಂದು ನೈವೇದ್ಯ ಇಟ್ಟು ಮಾಮೂಲಿ ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ. ಸೊ ನಾನು ಪೂಜೆ ಮಾಡಿದ್ದು ಯಾವ ಥರ ಅಂತ ಹೇಳ್ತೀನಿ. ನಾನು ಪೂಜೆ ಮಾಡಿದಾಗಂತೂ ನಾನು ಹೇಳ್ದಾಗೆ ಇಡೀ ದಿನ ನಾನು ನೀರನ್ನು ಕುಡಿತಾ ಇರಲಿಲ್ಲ. ಅಂದರೆ ಈವ್ನಿಂಗ್ 6 o'clock ತನಕ ನೀರು ಕುಡಿತಾ ಇರಲಿಲ್ಲ, ಫುಲ್ ಖಾಲಿ ಇರ್ತಾ ಇದೆ. ಅದಾದಮೇಲೆ 6 o'clock ಆದಮೇಲೆ ಮಾಮೂಲಿ ಈವ್ನಿಂಗ್ ಪೂಜೆ ಏನಿರುತ್ತೆ ಪೂಜೆ ಮುಗಿಸ್ಬಿಟ್ಟು ನಾನು ಅದಾದಮೇಲೆ ಮಾಮೂಲಿ ಊಟ ಮಾಡ್ತಾ ಇದ್ದಿದ್ದು. ಅಂದರೆ ನಾನು ಇದರಲ್ಲಿ ಊಟ ಮಾಡ್ತಾ ಇರಲಿಲ್ಲ, ಪ್ಲೇಟಲ್ಲಿ ನೆಲದ ಮೇಲೆ ಊಟ ಮಾಡ್ತಾ ಇದ್ದೆ. ನೆಲನ ಅಷ್ಟು ಅಗಲ ಒರೆಸ್ಬಿಟ್ಟು ನೀರೆಲ್ಲ ಹಾಕಿ ಚೆನ್ನಾಗಿ ಒರೆಸ್ಬಿಟ್ಟು ಅಲ್ಲಿ ಪ್ರಸಾದನ, ಅಂದರೆ ಈವ್ನಿಂಗ್ ಮನೇಲಿ ಏನು ಅಡುಗೆ ಮಾಡಿರ್ತೀವಿ ಅದನ್ನ ಊಟನ ನೆಲದ ಮೇಲೆ ಮಾಡ್ತಾ ಇದ್ದೆ. ಇದೇ ರೀತಿ ನಾನು ಬಟ್ ಮನಸ್ಸೆಲ್ಲ ಪೂರ್ತಿ ದೇವ್ರ ನಾಮಸ್ಮರಣೆನೇ ಇರುತ್ತೆ, ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಆ ಸಮಯದಲ್ಲಿ. ನನಗೂ ಅದೇ ಥರ ಆಗ್ತಾ ಇತ್ತು. ಇದೇ ರೀತಿ ನಾನು 5 weeks ಮಾಡಿದೆ ಅಂತ ನಿಮ್ಗೆ ಹೇಳಿದ್ದೆ. ಸೊ 5 weeks ಕೂಡ ಆಯಿತು. ಹಾಗೆ ನಾನು ಅಂದ್ಕೊಂಡಿದ್ದಂಗೆ ನನ್ನ ಹಸ್ಬೆಂಡ್ ಜಾಬ್ ಕೂಡ ಆಯಿತು ಆ ಸಮಯದಲ್ಲಿ. ಅದನ್ನ ನೆನೆಸ್ಕೊಂಡ್ರೆ ಈಗಲೂ ಒಂಥರ ರೋಮಾಂಚನ ಅಂತ ಅನ್ಸುತ್ತೆ. ಆ ಥರ ನನಗೆ ಫುಲ್ಲು ನಿಜವಾಗ್ಲೂ ಅವಾಗ ಅಷ್ಟು ಮಾಡಿದ್ದೀನಲ್ವಾ, ಈಗ ಉಪವಾಸ ಮಾಡಿ ಪೂಜೆ ಎಲ್ಲ ಮಾಡೋಕ್ಕೆ ನಂಗೆ ಆ ಎನರ್ಜಿನೇ ಇಲ್ಲ ಅನ್ಸುತ್ತೆ. ಸೊ ಇವಾಗ ಏನಾದರೂ ಪೂಜೆ ಮಾಡಿದ್ರೆ ಖಂಡಿತ ನಾನು ಉಪವಾಸ ಏನಿರಲ್ಲ, ಪೂಜೆ ಮಾಡೋವರೆಗೆ ಮಾತ್ರ ಇರ್ತೀನಿ. ಪೂಜೆ ಆದಮೇಲೆ ಆನಂತರ ಮಾಮೂಲಿ ಏನು ಊಟ ಮಾಡ್ತೀವಿ ಅದನ್ನು ಮಾಡ್ತೀನಿ. ಮುಂಚೆ ಆದರೆ ಅದು ಕೇಪಬಿಲಿಟಿ ಇತ್ತು, ನನಗೆ ಹಸ್ಕೊಂಡೆಲ್ಲ ಮಾಡ್ತಾಯಿದ್ದೆ ಇಡೀ ದಿನ. ಬಟ್ ಇವಾಗ ಅದು ಸಾಧ್ಯ ಇಲ್ಲ, ನನಗೆ ಆಗೋದೇ ಇಲ್ಲ. ಸೊ ಹಾಗಾಗಿ ಆ ಥರ ಏನು ಉಪವಾಸ ಇದ್ದೇನು ಮಾಡೋಕ್ಕೆ ಹೋಗಲ್ಲ, ನಾರ್ಮಲ್ ಪೂಜೆ ಮಾಡ್ತೀನಿ ಅಷ್ಟೇ. ಸೊ ನಾನು ಹೇಗೆ ಮಾಡಿದೆ ಅಂತ ಅಂದ್ಬಿಟ್ಟು
ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರಿ ಅಲ್ವಾ, ನನ್ನ ವ್ಯೂವರ್ಸ್ ಒಬ್ಬರು ಹಾಕಿದ್ರಿ. ಸೊ ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಅದಲ್ಲದೆ ನಾನು ನಿಮಗೆ ನಿನ್ನೆ ನನ್ನ ಡ್ರೆಸ್ ತೊಗೊಂಡೆ ಅಂತ ಹೇಳಿದೆ ಅಲ್ವಾ. ಸೊ ನಾನು ಯಾವ ಡ್ರೆಸ್ ತೊಗೊಂಡೆ ಅಂತ ನಿಮಗೆ ತೋರಿಸಿರ್ಲಿಲ್ಲ. ಆ್ಯಕ್ಚುಲಿ ಇದೆರಡನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದೆರಡೇ ತೊಗೊಂಡಿದ್ದೀನಿ. ಇದರಲ್ಲೇ ಲಾಸ್ಟ್ ಟೈಮ್ ನಾನು ಲ್ಯಾವೆಂಡರ್ ಕಲರ್ ತೊಗೊಂಡಿದ್ದೆ, ಈ ಥರ ಕಾಲರ್ದೇನೆ ನೋಡ್ಬೋದು. ಈ ಸಲ ನಾನು ಯಾವುದು ಸ್ಕೈ ಬ್ಲೂ ತೊಗೊಂಡಿದ್ದೀನಿ, ಚೆನ್ನಾಗಿದೆ. ಅಂದರೆ ಇದು ಕಾಟನ್ ಈ ಸಮ್ಮರ್ಗಂತೂ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಇದನ್ನ ಸಿಂಥೆಟಿಕ್ ಎಲ್ಲ ಹಾಕೊಳ್ಳೋದಕ್ಕೆ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಈ ವೆದರ್ಗೆ, ಸಮ್ಮರ್ಗೆ. ಈ ಡ್ರೆಸ್ ಕಾಟನ್ ಆಗಿರೋದ್ರಿಂದ ತುಂಬ ಕಂಫರ್ಟಬಲ್ ಆಗಿದೆ. ಲಾಸ್ಟ್ ಟೈಮು ಕೇಳಿದ್ರಿ ಅಲ್ವಾ, ನಾನು ಎಲ್ಲಿ ತೊಗೊಂಡಿದ್ದು ಇದು ಡ್ರೆಸ್ಸು ಅಂತ. ಲಾಸ್ಟ್ ಟೈಮ್ ಕಾರ್ಡ್ ಸೆಟ್ ಹಾಕಿದ್ನಲ್ಲ, ಅದನ್ನು ಅಷ್ಟೇ ಅಲ್ಲೇನೆ ಹರಿಹೋಮ್ ಅಂತ ಅಂದ್ಬಿಟ್ಟು. ಇದು ಬಂದು ಇದರಲ್ಲಿ ಮನರ್ಸ್ ಏನಿದೆ ಬಟ್ಟೆ ಅಂಗಡಿ, ಅದ್ರ ಪಕ್ಕದ ರೋಡು ಬಾಲಾಜಿ ಬರುತ್ತಲ್ವ, ಅದ್ರ ಪಕ್ಕದಲ್ಲಿ ಬರುತ್ತೆ ಈ ಒಂದು ಸ್ಟೋರು, ಪ್ರಭಾ ಥಿಯೇಟರ್ ರೋಡಲ್ಲಿ. ಸೊ ತುಂಬ ಚೆನ್ನಾಗಿದೆ. ಇದು ಆರೆಂಜ್ ಕಲರೇ ತೊಗೊಂಡೆ ಇದನ್ನ. ಯಾಕೋ ಈ ಆರೆಂಜ್ ಬಿಟ್ಟು ಬೇರೆ ಹೋಗೋದಕ್ಕೆ ಆಗಲಿಲ್ಲ. ಕಾರ್ಡ್ ಸೆಟ್ ಇದೊಂದು 2 ಪೀಸ್ ಸೆಟ್ ಇದೆರಡೂ. ಇದು ಅಂಬ್ರೆಲಾ ಬರುತ್ತೆ, ಅದು ಮಾಮೂಲಿ ಸೈಡ್ ಕಟ್ ಬರುತ್ತೆ. ಹಾಗೆ ನೋಡಿದ್ರಲ್ಲ, ಈ ಕಾರ್ಡ್ ಸೆಟ್ಗಳು ಆಕ್ಚುಲಿ ಲಾಸ್ಟ್ ಟೈಮ್ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಈ ಅಡ್ರೆಸ್ ಹೇಳಿದೆ. ಹಾಗೆ ಇವಾಗ ತೊಗೊಂಡಿರೋ ಕಾರ್ಡ್ ಸೆಟ್ಟು ಚೆನ್ನಾಗಿದೆಯಾ ಏನು, ನಿಮಗೂ ಏನಾದರೂ ಇಷ್ಟ ಆಯ್ತಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಾರ್ಡ್ ಸೆಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳೋದನ್ನ ಮರಿಬೇಡಿ. ಏನಕ್ಕೆ ನಾನು ಕಮೆಂಟ್ ಹಾಕಿ ಅಂತ ಹೇಳ್ತಿದ್ದೀನಿ ಅಂದರೆ, ನಿಜವಾಗ್ಲೂ ನೀವು ನೋಡ್ತಾ ಇರ್ತೀರಲ್ವಾ, ನಿಮ್ಗೆ ರಿಪ್ಲೈ ಮಾಡ್ತಾರೆ, ನಂಗೆ ಒಂಥರ ಖುಷಿ ಆಗುತ್ತೆ. ಖಂಡಿತ ನನಗೆ ಡೈರೆಕ್ಟಾಗಿ ನಿಮ್ಮ ಜೊತೆ ಮಾತಾಡ್ದಂಗೆ ಫೀಲ್ ಆಗುತ್ತೆ. ಕನೆಕ್ಟ್ ಆಗಿದ್ದೀವಿ ಅಂತ ಅನ್ನಿಸ್ತಿರುತ್ತೆ. ನನ್ನ ವ್ಯೂವರ್ಸ್ ನಂಗೆ ರಿಪ್ಲೈ ಮಾಡ್ತಿದ್ದಾರೆ ಅಂತ. ಸೊ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಶೇರ್ ಕೂಡ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಹಾಗೆ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಏನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.